ಹ್ಯಾಂಗ ಮುಣಿಗೆ ಹೋಯ್ತು ಅತ್ತ ನನಗ ಆಗಲಿಲ್ಲ ಗೊತ್ತ ನನ್ನ ಭಾವ ಸಿದ್ಧನು ಇವ್ರಿಗಾಗ ಉಳಿಯಲಿಲ್ಲ ಸತ್ತ ನನ್ನ ಭಾವ ಸಿದ್ಧನು ಇವ್ರಿಗಾಗ ಉಳಿಯಲಿಲ್ಲ ಸತ್ತ ಯಾಗ ಒಣಗೆ ಹೋಯ್ತು ಹೊತ್ತ ನನ್ನ ಭಾವದ ಸಿದ್ಧದ ಬಿವರಿಗಾಗ ಉಳಿಯಲಿಲ್ಲ ಸತ್ತ ಯಾಗ ಮುಣಗೆ ಹೋಯ್ತು ಹೊತ್ತ
ಹುಡುಕ್ಯಾಗ ಸೋತ ಎಂತ ಸುಮಾರಾಯ್ತು ಮಾತ ನನ್ನ ಬಾವಗ ಹುಡುಕ್ಯಾಗ ಸೋತ ಎಂತ ಸುಮಾರಾಯ್ತು ಮಾತ ನನ್ನ ಭಾವ ಸಿದ್ಧನ ಬಿವ್ರಿಗ್ಯಾಗ ಉಳಿಯಲಿಲ್ಲ ಮಾತ ನನ್ನ ಭಾವ ಸಿದ್ಧನ ಬಿವ್ರಿಗ್ಯಾಗ ಉಳಿಯಲಿಲ್ಲ ಮಾತ ಗಂಡ ಮನೆಗೆ ಹೊರಟ ಮಾತ ಗಂಡ ಮುನಿಗೆ ಹೊರಟ ಮಾತ ನನಗಾಗಲಿಲ್ಲ ಮಾತ ಗಂಡ ಮುನಿಗೆ ಹೊರಟ ಮಾತ ನನಗಾಗಲಿಲ್ಲ ಮಾತ ಅದೇ ನನ್ನ ಭಾವದ ಚಿತ್ತನಿಗೆ ಉಳಿಯಲಿಲ್ಲ ಮಾತ ನನ್ನ ಭಾವದ ಚಿತ್ತನಿಗೆ ಉಳಿಯಲಿಲ್ಲ ಮಾತ ಆರತಿ ತರ್ಲಕ ಅನುಮಾನ ಮಾಡ ತಾಯಿನ ಕರ್ತ ಭಾವನ ಗೌಡಗೆ ಭಾವನ ಮನದಾಗಿತ್ತು ಬೇತ ಭಾವನ ಗೌಡಕ್ಕೆ ಭಾವಗಾಗಲೆಂದು ಮನದಾಗಿತ್ತು ಬೇತ ತಡ ಮಾಡಿ ಕಳ್ಕೊಂಡಾಳ ಹೊತ್ತ ತವ್ರ ಮನೆ ಹೋಗದ ಇವತ್ತ ತಡ ಮಾಡಿ ಕಳ್ಕೊಂಡಾಳ ಹೊತ್ತ ತವ್ರ ಮನೆ ಹೋಗದ ಇವತ್ತ ನನ್ನ ಭಾವದ ಸಿದ್ಧನ ಬಿವ್ರಿಗ್ಯಾಗ ಉಳಿಯಲಿಲ್ಲ ಸತ್ತ ಹೌದಾ ನನ್ನ ಭಾವದ ಸಿದ್ಧನ ಬಿವ್ರಿಗ್ಯಾಗ ಉಳಿಯಲಿಲ್ಲ ಸತ್ತ ಗಂಡ ಮುನಿಗೆ ಹೊರಟ ಮಾತ ನನಗೆ ಆಗಲಿಲ್ಲ ಮಾತ ಗಂಡ ಮುನಿಗೆ ಹೊರಟ ಮಾತ ನನಗೆ ಆಗಲಿಲ್ಲ ಮಾತ ನನ್ನ ಭಾವದ ಸಿದ್ಧನ ಬಿವ್ರಿಗ್ಯಾಗ ಉಳಿಯಲಿಲ್ಲ ಸತ್ತ ನನ್ನ ಭಾವದ ಸಿದ್ಧನಿಗೆ ಉಳಿಯಲಿಲ್ಲ ಸತ್ತ ಆರತಿ ತರ್ಲಕ ಅನುಮಾನ ಮಾಡ ತಾಯಿನ ಕರ್ತ ಏನಾಗ್ಯದ ಏನಾಗ್ಯದ್ರಿಪ್ಪ ಯಾವ ಸಮಯದೊಳಗ ಬೆವರ್ಗಿ ಗ್ರಾಮದೊಳಗ ಏನಾಗಿತ್ತು ಅವಾಗ ಗೌಡಿಕೆ ಸಲುವಾಗಿ ಕದನ್ ಹತ್ತು ಬಿಳಿಯಾಣಿಸಿದ್ದ ಊರಾಗ ಬಂದ ಕಿರಂದ ಕರಿ ಹರಿದ ನಿತ್ತ ಹರಿದ್ರಿತ್ತು ಬುತ್ತಾಳ ಸಿದ್ಧಗ ಹೇಳಿ ಕಳಿಸ್ತಾರ ಹೋಗ ಬುತ್ತಾಳಿ ಆಹಾ ಹೋಗಿ ನಿನ್ನ ಮನೆಯೊಳಗ ತಾಯಿಗೆ ಹೇಳು ಕೊಂತು ಬೈಗೆ ಆಹಾ ಏನತ್ತ ಗೌಡಕ್ಕೆ ನಿಮ್ಮಂತೆ ಆಗ್ಯದ ಆರ್ತಿ ಹಚ್ಕೊಂಡು ಬಂದ ಪತಿನಾಥನ ಮೂವತ್ತಿ ನೋಡ್ತೇಳಿ ಹೇಳಂದ ಸಮಯದೊಳಗ ಏನತ್ರ ಅವಾಗ ಬುತ್ತಾಳ ಸಿದ್ಧ ನಕ್ಕೊತ್ತ ಬಂದ ಧರ್ಮರ ಮನೆ ಪೈಟುಡಿಗೆ ಕಲ್ಲಿ ಏರಿ ಹೇಳ್ತಾನ ಏನ್ ಹೇಳ್ತಾರ್ರಿ ತಾಯಿ ಬೆವರಿಗೆ ಊರ ಗೌಡಿಕೆ ನಿಮ್ಮಂತೆ ಆಯ್ತು ಆಹಾ ಇವತ್ತಿನ ಹಿಡಿದು ನೀ ಈ ಊರ ಗೌಡತಿ ಹೌದು ನೋಡ್ರಿ ಕೊಂತು ಬಾಯಿಗೆ ಹೌಸ್ ಆಗಬೇಕಾಗಿತ್ತ ಮನ್ಯಾಗ ಏನಾತ್ರ ಅವಾಗ ಈಗ ನಮ್ಮ ತಾಯಿ ಒಳಗ್ ಕೂತಾರಿ ಇವ್ರು ಏನಾತು ಮನ್ಯಾಗ ನಿಮ್ಮ ಮಾಲಕರು ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ನಿಮ್ಗೆ ಎಷ್ಟು ಹೌಸ್ ಆಗ್ತದ್ರಿ ಫುಲ್ ಹೌಸ್ ಆತದ ಹೌಸ್ ಆಗಿ ನೀವು ಅಡ್ಡಿ ಅಲ್ಲ ಸುತ್ತ 4 ಮಂದಿಗೆ ಕರ್ಕೊಂಡಿಕ್ಕಿರಂದ ಗಂಡಗ ಅರ್ತಿ ತಗೊಂಡು ಹೋಗ್ತಾರ ಹೌದು ಹೌದು ಗಡ ಬಂಗಾರ ತಗೊಂಡು ಹೋಗ್ತಾರ ಆಯರ್ ತಗೊಂಡು ಹೋಗ್ತಾರ ಬೀಗರ ಮಿತ್ರಗೆಲ್ಲ ಕರೆಸ್ತಾರ ಅರೇ ಕೊಂತು ಬಾಯಿ ಹಂಗ ಅಲ್ಲಿ ನಿಮ್ಮಂತ ಭಾವ ಇದ್ದಿತ್ತಿಲ್ಲ ಏನತ್ತ ತಾಯಿ ಅವಾಗ ಸೃಷ್ಟಿ ನೇಮದ ಹಿರಿಯವನಿಗೆ ಗೌಡಿಕೆ ಆಗಬೇಕು ಹೌದು ನಮಗ ಗೌಡಿಕೆ ಬ್ಯಾಡ ನನ್ನ ಭಾವಗ ಗೌಡಿಕೆ ಆಗ್ಲತ್ತ ಹೇಳಿ ಕೊಂತು ಬಾಯಿ ಮನುಷ್ಯನೊಳಗ ಸಂಕಲ್ಪಿತ್ತು ಹೌದು ಹೌದ್ರಪ್ಪ ಎಂತ ಸಂಕಲ್ಪದು ಅವಾಗ ಕೊಂತು ಬಾಯಿ ತಳ ನಮ್ಮಂತೆ ಗೌಡಿಕೆ ಆಗ್ಯದಂದ್ರ ಇಲ್ಲಿ ಕೆಟ್ಟ ಇತ್ತಲ್ಲ ನನ್ನ ಭಾವದ ದೇವ್ರಿಗೆ ಊರಾಗ ಸತ್ತ ಉಳಿಲಿಲ್ಲ ಅಂತ ಹೇಳಿ ಮನುಷ್ಯನಾಗ ದುಃಖ ಮಾಡಿ ಹೇಳ್ತಾಳ ಹೌದು ಹೌದ್ರಪ್ಪ ಏ ಬುತ್ತಾಳಿ ಹೋಗು ನಿನ್ನ ತಂದೆಗೆ ಹೇಳು ಆರ್ತಿ ತರ್ಲಾಕ ತಡ ಆಗುತ್ತ ಅಂತ ಹೇಳು ಹೌದು ಹೌದು ಅವಾಗ ಬುತ್ತಾಳ ಸಿದ್ಧ ಬಂದು ಹೇಳ್ತಾನ ಬಿಳಿಯಾಣ ಸಿದ್ಧನ ಮುಂದೆ ಊರಾಗ ಸುತ್ತಮುತ್ತ ಮಂದಿ ಸಾಗ್ಯದ ಹೌದು ಬುತ್ತಾಳ ಸಿದ್ಧನ ಮೋತಿ ಮ್ಯಾಲ ಚಿನ್ನ ಬದಲಾಯ್ತು ಹೌದು ಹೌದು ನನ್ನ ಹೆಂಡತಿ ಇವತ್ತು ನನಗ ಇದ್ರ ಮಾತು ಮಾತಾಡಿ ಅಂದ್ರ ನನ್ನ ಮನೆ ಒಳಗಾಕಿಗೆ ಜಾಗಿಲ್ಲ ಜಾಗಿಲ್ಲ ಕೊಂತು ಬಾಯಿ ಪತಿ ಆಜ್ಞೆದಂತೆ ತಡ ಮಾಡಿಕ್ಕಿಂದ ಬೇಕು ಬೇಡ ಆರ್ತಿ ಹಚ್ಕೊಂಡು ಬಂದಳು ಬಂದ ಸಮಯದೊಳಗೆ ಬಿಳಿಯಾಣ ಸಿದ್ಧ ಧಿಕ್ಕಾರ ಮಾಡ್ತಾನ ಏನತ್ತಾನ ಅವಾಗ ಕೊಂತೆವ ಇವತ್ತು ನನ್ನ ಮಾತಿಗೆ ಇದ್ರ ಮಾತಾಡಿ ಅಂದ್ರೆ ನೀನು ಬೇಡ ನಿನ್ನ ಆರ್ತಿನೂ ಬೇಡ ನನ್ನ ಮನೆ ಒಳಗೆ ಇರುವುದು ಬೇಡ ಇವತ್ತಿಂದ ಇವತ್ತು ಹೊರಟು ಹೋಗು ನಂದು ನಿಂದು ಕೊನೆ ಭೇಟಿ ನಂದು ನಿಂದು ಕೊನೆ
ಪದ್ಮಾದೇವಿಗೆ ದುಃಖ ಆಗುತ್ತದೆ. ಹೌದ್ರಪ್ಪ. ನೋಡ್ರಿ, ಗಂಡನ ಮನಿ ಒಳಗ ಬರೀ ಜಗಳಾಡಿ ಹೋದ್ರೆ ಹೆಣ್ಣು ಮಕ್ಕಳಿಗೆ ಎಷ್ಟು ತ್ರಾಸ ಆಗ್ತದ. ನನ್ನ ಮನಿ ಒಳಗೆ ಇರಬೇಡ ಹೋಗಂದ ಸಮಯದೊಳಗ ಕೊಂತು ಬಾಯಿ ದುಃಖ ರೋಜನ ಮಾಡ್ತಾಳ, ಪತಿ ಪಾದ ಹಿಡಿತಾಳ. ಪತಿನಾಥ, ನಿನ್ನ ಪಾದ ಸೇವಾ ಮಾಡ್ಕೋತಿರ್ತೀನಪ್ಪ, ಇಲ್ಲಿ ನನಗೆ ಜಾಗ ಕೊಡು. ಪತಿನಾಥಂದ ನಿನಗೆ ಜಾಗ ಇಲ್ಲ ಅಂದ ಸಮಯದೊಳಗ ಕೊಂತು ಬಾಯಿ ಅಳುವುತ್ತ ಕರೆಯುತ್ತ ರೋಜನ ಮಾಡುತ್ತ ಬಬಲಾದಿ ಊರು ಶಿದುಗೊಂಡಗೌಡನ ಮನಿ ಮುಂದೆ ಬಂದ ನಿಂತು. ನೋಡ್ರಿ, ಹೆಣ್ಣು ಮಕ್ಕಳು ತವರ ಮನೆಗೆ ಬರಬೇಕಾದ್ರ ಏನಾಗ್ತದ? ತಾಯಿಗಳು ಜನ ಗದ್ಲ ಮಾಡಬೇಡ್ರಿ, ಕೇಳ್ರಿ ಮಾತು ಹೆಂಗದ. ತಾಯಿ ಎಂತ ಪವಾಡ ಮಾಡ್ಯಾಳ ಜಗತ್ತದೊಳಗ, ಎಂತ ಪವಾಡ. ಹೆಣ್ಣು ಮಕ್ಕಳು ತವರ ಮನೆಗೆ ಬರಬೇಕಾದ್ರ ಶಿದುಗೊಂಡಗೌಡ ಹೇಳ್ತಾನ. ಏನ್ ಹೇಳಿದ್ರಪ್ಪ? ತಂದೆ ಮನೆ ಮುಂದೆ ಹೋಗಿ ಕೊಂತು ಬಾಯಿ ನಿಂತಾಳ. ಅವಾಗ ಶಿದುಗೊಂಡಗೌಡ ಹೇಳ್ತಾನ, ಏನ್ ಹೇಳಿದ್ರು? ಏ ತಂಗಿ ಕೊಂತು ಬಾಯಿ, ನನ್ನ ಕಟ್ಟಿ ಕಲ್ಲಿ ಏರಬೇಡ, ಅಲ್ಲೇ ನಿಂತು. ಹೆಣ್ಣು ಮಕ್ಕಳು ತವರ ಬರಬೇಕಾದ್ರೆ ಒಂದು ಮಾನವಿ ಹಬ್ಬ, ಇನ್ನೊಂದು ದೀಪಾವಳಿ ಹಬ್ಬ. ಕಾರುಣೆ ಕರಿದಿನ ಕರಿಲಾರದೆ ಬಂದಿದೆ ಅಂದ್ರೆ ನನ್ನ ಮನೆ ಕಟ್ಟಿ ಕಲ್ಲಿ ಏರಬೇಡತ್ತಂದ. ಅವಾಗ ಕೊಂತು ಬಾಯಿಗೆ ದುಃಖ ಆಗುತ್ತದ. ಹೆಣ್ಣು ಮಕ್ಕಳಿಗೆ ಒಂದು ಬೆಟ್ಟ ಎರಡು ಮನೆ ಅದಾವು. ನನ್ನ ಗಂಡ ನನಗೆ ಧಿಕ್ಕಾರ ಮಾಡಲು ತಿಳ್ಕೊಂಡು ನನ್ನ ತವರ ಮನೆಗೆ ಬಂದ ನನ್ನ ತಂದೆ ನನಗೆ ಮನೆಯಾಗ ಕರ್ಕೊಳ್ಳಿಲ್ಲ. ನಂದೆಂತ ಯಾಳೆ ಪರಮಾತ್ಮ. ಬ್ರಹ್ಮ ನನ್ನ ಹಣೆ ಒಳಗ ಎಂತ ಹಣಿಬಾರ ಬರೆದೋ ಭಗವಂತನ, ಇನ್ನು ಎಲ್ಲಿ ಹೋಗಲಿ, ಏನು ಮಾಡುತ್ತೇಳಿ ಕೊಂತು ಬಯತಾಳ. ಎಂತ ಬರೆಯನು ಬರೆದ ಬ್ರಹ್ಮ ನನ್ನ ಹಣಿಬಾರದಾಗ, ಮಾವಿನ ಮರವಾಗಿ ಬೆಳೆದಿದ್ದ ನಾನು ಮುನ್ನಟ ಗುಡ್ಡದಾಗ, ಮಾನು ಮನುಜರಲ ಪವನಾಗ ತಿರುಗುಂತು ಕೊಂತು ಬಾಯಿ ದುಃಖ ಮಾಡ್ತಾಳ, ಕಣ್ಣಾನ ನೀರು ಹರಿತಾವು. ಎಂತ ಯಾಳೆ ಬರದೆ ಭಗವಂತನ ಹಣಿಬಾರ ತಿಳ್ಕೊಂಡು ದುಃಖ ಮಾಡ್ತಾಳ. ಹೆಣ್ಮಕ್ಕಳು ಶ್ರಾಪ ಕೊಟ್ರ ನಡಗ ಮುರಿತದ ಅಂತ ಹೇಳ್ತಾರ. ಹಿಂದ ಸರದಕ್ಕಿಂದ ಶರೀರದ ಆಶೆ ಬಿಟ್ಟಳು. ಬರುವಾಗ ಒಂದೇ ಅದ, ಹೋಗುವಾಗ ಒಂದೇ ಅದ. ಇದಕ್ಕ ಯಾರೂ ಇಲ್ಲ ತಿಳ್ಕೊಂಡು ಕೊಂತು ಬಾಯಿ ದುಃಖ ಮಾಡಿಕಿರನ್ನ ಹಡದ ತಂದೆಗೆ ಶ್ರಾಪ ಕೊಡ್ತಾಳ. ಏನಂತ? ಬಬಲಾದಿ ಊರಂದ ಕುರುಬನ ಗೌಡಿಕೆ ಕುರುಡಾಸಾರಿ ಆರ್ಯಾರಿಗೆ ಗೌಡಿಕೆ ಆಗ್ಲತ್ತೇಳಿ ಶ್ರಾಪ ಕೊಟ್ಟಳು. ಕಣ್ಣಾನ ಕಿಡಿಸಾಕಾರದಳು ಶಿದಗೊಂಡ ಗೌಡನ ನಡಗಂಬಕ್ಕೆ ಕಿಡಿ ಬಿದ್ದಕ್ಕಿರಂದ ದಗ ದಗ ಉರುದು ಅಂಶ ನಿರ್ವಂಶ ಇತ್ತು. ಇನ್ನೂ ತನ ಜತ್ತ ತಾಲೂಕು ಕೊಂತೇನ ಬಬಲಾದಿ ಒಳಗ ಶಿದಗೊಂಡ ಗೌಡನ ಅಂಶ ಉಳಿದಿಲ್ಲ ಪುಣ್ಯಾತ್ಮರಿ. ಆರ್ಯಾರಿಗೆ ಗೌಡಿಕೆ ಕೊಟ್ಟಾಳ. ಕೇಳ್ರಿ ಮುಂದೆ ಹೆಂಗಾಗ್ತದ. ಏನಾತ್ರಿ? ಆರುತ್ತಿದ್ದರಲ್ಲ ನಮ್ಮನ್ನ ಮಾಡಳ ತಾಯಿನ ಕರ್ತ, ಬಾವನ ಗೌಡಗೆ ಭಾವಗಾಯಲೆಂದು ಮನದಾಗೆ ತೊಬೇತ, ಬಾವನ ಗೌಡಕ್ಕೆ ಭಾವಗಾಯಲೆಂದು ಮನದಾಗೆ ತೊಬೇತ, ಕಳ್ಕೊಂಡಾಳ ಹೊತ್ತ ತವ್ರ
ಬಾವ ಹೌದು ಶಬ್ದದ